ಪ್ರೈಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಮುಂಜಾನೆ ಸಮಯ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ನಮ್ಮೆಲ್ಲರೊಟ್ಟಿಗೆ ದೇವರು ಮಾತಾಡ್ಲಿಕ್ಕಿದ್ದಾರೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವೆಲ್ಲರೂ ಸೇರಿ ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 46ನೇ ಅಧ್ಯಾಯ 1ನೇ ವಚನ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂಬುದಾಗಿ ಭಕ್ತಿರ್ತಾರೆ. ದೇವರು ನಮಗೆ ಇಕ್ಕಟ್ಟಂತ ದಿನಗಳಲ್ಲಿ ಸಮಸ್ಯೆಗಳಿದ್ದಾಗ ಆತ ನಮಗೆ ವಿಶೇಷವಾದ ಸಹಾಯಕನು, ವಿಶೇಷವಾದ ದೇವರು ಎಂಬುದಾಗಿ ನೋಡುವಂತರಾಗಿದೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಮ್ಮ ಪರಿಸ್ಥಿತಿಗಳಲ್ಲಿ ಯಾವುದೇ ಒಂದು ಇಕ್ಕಟ್ಟದ ದಿನಗಳು ಬಂದಿರುತ್ತೆ ಪ್ರಿಯರೇ. ಅವು ಯಾವುದೇ ಒಂದು ಇಕ್ಕಟ್ಟದ ದಿನಗಳಾಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಪ್ರತಿಯೊಂದು ಭಯಂಕರ ಪರಿಸ್ಥಿತಿ, ನಮಗೆ ಮಾರ್ಗವನ್ನು ಕಾಣಲಂತ ಸ್ಥಿತಿಗಳಲ್ಲಿ ನಾವು ಜೀವಿಸ್ತಾ ಇದ್ದಾಗ ದೇವರು ನಮಗೆ ವಿಶೇಷ ಸಹಾಯಕನು. ಆತ ನಮಗೆ ಅಂತ ಪರಿಸ್ಥಿತಿಲಿ ನಮ್ಗೆ ಒಳ್ಳೆ ಸಹಾಯಕನಾಗಿದ್ದು ನಮ್ಮ ನಡೆಸುವಂತ ದೇವರಾಗಿದ್ದರು ಪ್ರಿಯರೇ. ನಮಗೆ ಮನುಷ್ಯರು ಸಹಾಯ ಮಾಡ್ತೀನಿ ಅಂತೇಳಿ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಕೈ ಬಿಡಬಹುದು, ಆದ್ರೆ ದೇವರು ನಮಗೆ ವಿಶೇಷ ಸಹಾಯಕನಾಗಿದ್ದು ನಮಗೆ ಪ್ರತಿಯೊಂದು ಇಕ್ಕಟ್ಟಂತ ದಿನಗಳಲ್ಲಿ ಆತ ನಮಗೆ ಸಹಾಯ ಮಾಡುವಂತ ದೇವರಾಗಿದ್ದರೆ ಪ್ರಿಯರೇ. ನಮ್ಮ ಪರಿಸ್ಥಿತಿಗಳು ಹೇಗೆ ಇರ್ಲಿ, ನಾವು ಭಯ ಪಡುವಂತರಾಗಿರ್ಬೋದು, ದೇವರು ನಮ್ಮೊಟ್ಟಿಗಿದ್ದರೆ ಆತ ನನಗೆ ಸಹಾಯ ಮಾಡುವಂತ ದೇವರು, ಆತ ನನಗೆ ಕುರುಬನಾಗಿದ್ದಾನೆ ಎಂಬುದಾಗಿ, ಆತನಿಗೆ ಮಾರ್ಗವು ಸತ್ಯವಾಗಿದ್ದು ನಮ್ಮ ಮಾರ್ಗಕ್ಕೆ ಬೆಳಕಾಗಿದ್ದು ನಮ್ಮ ನಡೆಸುವಂತ ದೇವರಾಗಿದ್ದರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಇಕ್ಕಟ್ಟಂತ ದಿನಗಳಲ್ಲಿ ನೀವು ಜೀವಿಸ್ತಾ ಇದ್ರು ಪ್ರಿಯರೇ. ಎಷ್ಟು ಜನರು ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದಂತರಾಗಿ ಮನಸ್ಸು ಭಾರವಾಗಿದ್ದಂತ ಸ್ಥಿತಿಯಲ್ಲಿ ಯಾರಿಗೆ ಹೇಳ್ಕೊಂಡಂತ ಪರಿಸ್ಥಿತಿ ನಿಮ್ಮ ಜೀವಿತದಲ್ಲಿ ಇದ್ದಿರ್ಬೋದು ಪ್ರಿಯರೇ. ಆದರೆ ಭಯ ಪಡಬೇಡ್ರಿ, ದೇವರು ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಆತ ನಮಗೆ ವಿಶೇಷ ಸಹಾಯಕನು ದೇವರಾಗಿದ್ದಾರೆ ಪ್ರಿಯರೇ. ಸಮುದ್ರವು ಅಲ್ಲಕುಲ್ಲವಾಗಿರ್ಬೋದು, ಭೂಮಿ ಆಕಾಶಗಳನ್ನು ಮುಳುಗಿ ಹೋಗ್ಬೋದು, ಆದರೆ ಆತನ ವಾಗ್ದಾನವು ನಮ್ಮ ಜೀವಿತದಲ್ಲಿ ಎಲ್ಲವನ್ನು ನೆರವೇರುವಂತವಾಗಿಯೂ ಪ್ರಿಯರೇ. ಮುಂಚಾನೆ ಸಂದ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೋಣ. ದೇವರು ನಮಗೆ ವಿಶೇಷ ಸಹಾಯಕನು. ಆತ ನಮ್ಮ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಆತ ನಮಗೆ ಒಳ್ಳೆ ಕುರುಬನಾಗಿದ್ದು ನಮ್ಗೆ ಒಳ್ಳೆ ಸಹಾಯಕನಾಗಿದ್ದು ಆತ ನಮ್ಮನ್ನು ಧೈರ್ಯಪಡಿಸುವಂತ ದೇವರು, ನಮ್ಮನ್ನು ಬಲಪಡಿಸುವಂತ ದೇವರು. ಈ ಮುಂಚಾನೆ ಸಂದಿ ಆತ ನಮ್ಮೊಟ್ಟಿಗೆ ವಾಗ್ದಾನ ಮುಖಾಂತರವಾಗಿ ದೇವರು ನಮಗೆ ಮಾತಾಡಿದ್ದಾರೆ. ಆತ ನನ್ನೊಟ್ಟಿಗಿರುವಾಗ ನನಗೆ ಎಲ್ಲಾ ವಿಷಯದಲ್ಲಿ, ಎಲ್ಲಾ ಒಂದು ಇಕ್ಕಟ್ಟದ ದಿನಗಳಲ್ಲಿ ಆತ ನಮಗೆ ವಿಶೇಷ ಸಹಾಯ ಕೊಡುವಂತ ದೇವರು ಎಂಬುದಾಗಿ ಪ್ರಿಯ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೋಣ. ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವದಿಸಿ ಬಲಪಡಿಸಿ ನಮ್ಮ ನಡೆಸ್ತಾರೆ ಪ್ರಿಯರೇ. ಆಮೇಲೆ ಎಲ್ಲರ ಕಣ್ಣುಗಳು ಮುಚ್ಚಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಈ ಮುಂಚಾನೆ ಸಂತಂದ್ರೆ ಎಷ್ಟು ಜನರು ವಾಗ್ದಾನ ಕೇಳ್ತಿದಾರಪ್ಪ, ವಾಗ್ದಾನ ಅವ್ರ ಜೀವಿತದಲ್ಲಿ ಆತ್ಮಿಕವಾಗಿ ತಂದೆ ನೀವು ಬಲಪಡಿಸುವಂತ ದೇವರಪ್ಪ. ಎಷ್ಟು ಜನ ಯಾವ ವಿಷಯದಲ್ಲಿ ಇಕ್ಕಟ್ಟಂತ ದಿನಗಳಿದ್ದಾರೆ ಪ್ರಭಾ, ಕಷ್ಟಗಳು, ಸಮಸ್ಯೆಗಳು, ನಿಂದೆಗಳು, ಅವಮಾನ ಸ್ಥಿತಿಗಳು, ಯಾವುದೊಂದು ಭಯಂಕರ ಪರಿಸ್ಥಿತಿ, ಅವರ ಮಾರ್ಗವನ್ನು ಅವರು ಜೀವಿತದಲ್ಲಿ ಏನು ಮಾಡ್ಬೇಕೆಂಬುದಾಗಿ ತಿಳಿದಂತ ಪರಿಸ್ಥಿತಿ, ಇಕ್ಕಟ್ಟಂತ ದಿನಗಳಲ್ಲಿ ಪ್ರಭಾ ಅವರಿಗೆ ವಿಶೇಷವಾದ ಸಹಾಯನ ಕೊಡುವಂತ ದೇವರು ನೀವಾಗಿರಿ ಪ್ರಭಾ. ಈ ಮುಂಚಾನೆ ಸಂತ ತಂದೆ ಅವ್ರ ಜೀವಿತ ಅಪ್ಪ ವಾಗ್ದಾನ ನೆರವೇರಿಸುವಂತ ದೇವ್ರು ನೀವು ಆಗಿರು ಪ್ರಭಾ. ಅವ್ರ ಇಕ್ಕಟ್ಟದ ದಿನಗಳೆಲ್ಲ ಪ್ರಭಾ ಈ ಮುಂಚಾನೆ ತಂದೆ ಸಂಪೂರ್ಣ ರೀತಿಯಾಗಿ ಬಿಡುಗಡೆ ಕೊಡ್ತಾ ಇದೆಯಪ್ಪ. ಅವ್ರ ಜೀವಿತದಲ್ಲಿ ಒಂದು ಸಂತೋಷನು ಮಾರ್ಪಡಿಸ್ತಿದೆ ತಂದೆ. ಅವನು ಪ್ರಭಾ ನೀವು ವಾಗ್ದಾನ ಮಾಡಿದಂತ ದೇವರು, ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ನೆರವೇರಿಸುವಂತ ದೇವರಪ್ಪ. ನೀವು ನಮ್ಮೊಟ್ಟಿಗಿರುವಾಗ ತಂದೆ ನಮಗೆ ವಿಶೇಷವಾದ ಸಹಾಯಕ ನೀನಿರುವಾಗ, ನಮ್ಮನ್ನು ಕಾಯುವಂತ ದೇವ್ರು ನೀವಿರುವಾಗ, ನಮ್ಮನ್ನು ಬಲಪಡಿಸುವಂತ ದೇವ್ರು ನೀವಿರುವಾಗ ಈ ಮುಂಚಾನೆ ತಂದೆ ನೀವು ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತೀವಿ ಪ್ರಭಾ. ಈ ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ತಂದಿ ನೀವೇ ಬಲಪಡಿಸಿ, ನೀವೇ ಆಶೀರ್ವದಿಸಿ ನಡೆಸ್ತಾ ಬರ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷಗಳವರಾಗಿದ್ರು ಮತ್ತು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಫಸ್ಟ್ ಟೈಮ್ ಕಲಿವೇರಿ ವಾಗ್ದಾನ ಕನ್ನಡ ಪ್ರೇಯರ್ ಮಿನಿಸ್ಟ್ರಿ ಯಾರಾದ್ರೂ ನೋಡ್ತಾ ಇದ್ರು ಪ್ರೇಯರ್
ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅನೇಕರಿಗೆ ಶೇರ್ ಮಾಡಿರಿ, ನಿಮ್ಮ ಬಂಧು ಬಳಗ, ನಿಮ್ಮ ಸ್ನೇಹಿತರಿಗೆ. ಮತ್ತು ಪ್ರತಿ ಫ್ರೈಡೇ ಸಾಯಂಕಾಲ ಲೈವ್ ಇರುತ್ತೆ, ಯಾರು ಲೈವ್ ಮಿಸ್ ಮಾಡ್ಕೋಬೇಡ್ರಿ. ಮತ್ತು ಪ್ರತಿದಿನ ದೇವ್ರ ವಾಗ್ದಾನ ಮುಖಾಂತರವಾಗಿ ದೇವ್ರು ನಿಮ್ಮೊಟ್ಟಿಗೆ ಮಾತಾಡ್ತಿದ್ದಾರೆ. ಅದರ ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ವಾಸಿ ಬಲಪಡಿಸಿ ನಿಮ್ಮ ನಡೆಸ್ತಾರೆ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.